ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಚರ್ಮರೋಗ ವಿಭಾಗದ ತಜ್ಞೆ ಆಗಿರುವಂತಹ ಡಾಕ್ಟರ್ ಟೊನಿಟಾ ನೋರನ ಪಿರೇರಾ ನಮ್ಮೊಂದಿಗಿದ್ದಾರೆ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ನಾವು ಕುಷ್ಠರೋಗದ ಕುರಿತಾಗಿ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಳಲಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಟೊನಿಟಾ ಮ್ಯಾಮ್ ಅವರು ನಮಗೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಎಸ್ ಮ್ಯಾಮ್, ಇವತ್ತು ನಾವು ಇದೇ ದಿನ ಕುಷ್ಠರೋಗವನ್ನು ಯಾಕೆ ಚರ್ಚೆ ಮಾಡ್ತಿದ್ದೇವೆ, ಇದರ ಕುರಿತಾಗಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿ. ಭಾರತದಲ್ಲಿ 30ನೇ ಜನವರಿ ವಿಶ್ವ ಕುಷ್ಠರೋಗ ದಿನ ಆಗಿ ಆಚರಿಸಲಾಗುತ್ತದೆ. ಜಗತ್ತಿನಾದ್ಯಂತ ಜನವರಿಯ ಕೊನೆಯ ಭಾನುವಾರ ಅಂದರೆ ಈ ವರ್ಷ 25ನೇ ಜನವರಿ ವಿಶ್ವ ಕುಷ್ಠರೋಗ ದಿನಾಚರಣೆ ಆಯಿತು. ಓಕೆ, ಇವಾಗ ಹೆಚ್ಚಿನ ಜನರಿಗೆ ಕುಷ್ಠರೋಗ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಕೇಳಿರ್ತಾರೆ, ಕೆಲವರು ಇಂಗ್ಲೀಷ್ ವರ್ಡಲ್ಲಿ ಕೇಳಿರ್ತಾರೆ, ಕೆಲವರು ಕನ್ನಡದಲ್ಲಿ ಕೇಳಿರ್ತಾರೆ. ನೀವು ನಮ್ಮ ವೀಕ್ಷಕರಿಗೆ ಇವಾಗ ತಿಳಿಸಿಕೊಡ್ಬೇಕು, ಕುಷ್ಠರೋಗ ಅಂದರೆ ಏನು ಅಂತ. ಕುಷ್ಠರೋಗ ಒಂದು ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಅಣುಜೀವಿಯಿಂದ ಬರುವ ರೋಗ. ಓಕೆ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುವುದಂದರೆ, ರೋಗ ಇರುವವರಲ್ಲಿ ಇದು ಅಣುಜೀವಿ ಮೂಗಿನಲ್ಲಿ ಅಥವಾ ಬಾಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಆ್ಯಂಡ್ ಇವರು ಸೀನಿದಾಗ ಅಥವಾ ಕೆಮ್ಮಿದಾಗ ಅದು ಗಾಳಿಯಲ್ಲಿ ಮತ್ತು ಧೂಳಲ್ಲಿ ಇದ್ದು ಮತ್ತೆ ಹಾಗೆ ಹರಡಬಹುದು. ಓಕೆ, ಇವಾಗ ಕುಷ್ಠರೋಗ ಮೊದಲಿಗೆ ಯಾವಾಗ ಪ್ರಾರಂಭ ಆಯಿತು, ಇದರ ಇತಿಹಾಸ ಏನಾದರೂ ಇದ್ದರೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು. ಕ್ರಿಸ್ತಪೂರ್ವ 1400ರಲ್ಲಿ ಹೋಲಿ ಬುಕ್ಸ್, ಬೇರೆ ಧಾರ್ಮಿಕ ಗ್ರಂಥಗಳಲ್ಲಿ ಕುಷ್ಠರೋಗವನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ 11th century to 15th century 15ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಇದು ವ್ಯಾಪಕವಾಗಿತ್ತು. ಆ್ಯಂಡ್ ಭಾರತದಲ್ಲಿ ಚಿಕಿತ್ಸೆ ತಜ್ಞ ಸುಶ್ರುತ ಅವರು ಕೂಡ ಇದರ ವೈದ್ಯಕೀಯ ವಿವರವನ್ನು ನೀಡಿದ್ದಾರೆ. ಓಕೆ, ಇವಾಗ ಕುಷ್ಠರೋಗದ ಕುರಿತಾಗಿ ಮೊದಲಿಗೆ ಒಬ್ಬರಿಗೆ ಕುಷ್ಠರೋಗ ಪ್ರಾರಂಭ ಆಗುವಾಗ ಅದರ ಪ್ರಾರಂಭಿಕ ಲಕ್ಷಣಗಳು ಯಾವ ರೀತಿಯಾಗಿರ್ತದೆ, ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ ಅಂತ ಅವರಿಗೆ? ಕುಷ್ಠರೋಗಿಗಳಲ್ಲಿ ಸಾಮಾನ್ಯವಾಗಿ ಕೂಲರ್ ರೀಜನ್ಸ್ ಆಫ್ ದ ಬಾಡಿ, ಅಂದರೆ ಈ ಅಣುಜೀವಿ ಅದಕ್ಕೆ ಕಮ್ಮಿ ಟೆಂಪ್ರೇಚರ್ ಇರುವ ದೇಹದ ಭಾಗಗಳಲ್ಲಿ ಅದು ಕಂಡು ಬರುವುದು. ಓಕೆ, ಸೊ ತಿಳಿ ಬಿಳಿ ಕಲೆಗಳು, ಸ್ಪರ್ಶ ಜ್ಞಾನವಿಲ್ಲದ ತಿಳಿ ಬಿಳಿ ಕಲೆಗಳು. ಮೊದಲನೇದಾಗಿ ಟೆಂಪ್ರೇಚರ್ ಸೆನ್ಸೇಷನ್ will be lost. ಓಕೆ, ಮತ್ತೆ ಅದು ನೋವಿನ ಸೆನ್ಸೇಷನ್ ಅಂಡ್ ಬೇರೆ. ಸೊ ಅಥವಾ ತಾಮ್ರ ಬಣ್ಣದ ಕಲೆಗಳು, ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಕಲೆಗಳು. ಮತ್ತೆ ಕೈಕಾಲುಗಳು ಮರಗಟ್ಟಿದಾಗುವುದು, ನಮ್ನೆಸ್, ಮತ್ತೆ ಇರುವೆ ಹರಿದಾಡಿದಂತಾಗುವುದು ಅಥವಾ ಕೈಕಾಲುಗಳು ಜುಮ್ ಹಿಡಿಯುವುದು, ಮೀನಿಂಗ್ ಟಿಂಗ್ಲಿಂಗ್ ಸೆನ್ಸೇಷನ್. ಓಕೆ, ಅಥವಾ ಕೈಕಾಲುಗಳಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೆ ಇರುವುದು. ಇವು ಕೆಲವೊಮ್ಮೆ ವೀಕ್ನೆಸ್, ಮಾಂಸಖಂಡದಲ್ಲಿ ವೀಕ್ನೆಸ್, ಲೈಕ್ ರೋಗಿಗೆ ತನ್ನದ ಶರ್ಟ್ ಬಟನ್ ಹಾಕಲಿಕ್ಕೆ ತೆಗಿಲಿಕ್ಕೆ ಕಷ್ಟ ಆಗ್ಬೋದು. ಓಕೆ, ಅಥವಾ ನಡೆಯುವಾಗ ಚಪ್ಪಲಿ ಜಾರುವುದು. ಇಂತಹ ಬಿಕಾಸ್ ಈ ರೋಗ ಚರ್ಮ ಅಥವಾ ನರಕ್ಕೆ ಪೆಟ್ಟು ಉಂಟು ಮಾಡುತ್ತದೆ. ಸೊ ಅದು ಯಾವ ಲಕ್ಷಣ ಬರುವುದು ಅವರ ರೋಗ ನಿರೋಧಕ ಶಕ್ತಿ ಮೇಲೆ ಹೊಂದಿರುತ್ತದೆ. ಸೊ ನರಕ್ಕೆ ಪೆಟ್ಟಾದರೆ ಇಂಥ ಲೈಕ್ ಚಪ್ಪಲ್ ಜಾರುವುದು ಮತ್ತು ಬಟನ್ ಹಾಕಲಿಕ್ಕೆ ಕಷ್ಟ ಆಗೋದು, ಇದೆಲ್ಲ ವೀಕ್ನೆಸ್, ಮಸಲ್ ವೀಕ್ನೆಸ್ ಬರ್ತದೆ. ಓಕೆ, ಇವಾಗ ಕುಷ್ಠರೋಗ ಯಾವ ರೀತಿಯಾಗಿ ಹರಡ್ತದೆ? ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡ್ತದ ಅಥವಾ ಬ್ಯಾಕ್ಟೀರಿಯಾದಿಂದ ಬರ್ತದ ಅಂತ ಹೇಳೋದು? ಇದು ಸಾಂಕ್ರಾಮಿಕ ರೋಗ. ಹರಡುವುದು ಇದು ಕಾರಣ ಬ್ಯಾಕ್ಟೀರಿಯಾ. ಅದೇ ರೋಗಿಯ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಇದ್ದಾಗ ಅವರಿಗೆ ಲೆಪ್ರಸಿ ಅಂತ ಹೇಳ್ತೇವೆ. ಅಂಥವರಲ್ಲಿ ಅವರ ಮೂಗಲ್ಲಿ ಈ ಅಣುಜೀವಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಆ್ಯಂಡ್
ಚಿಕಿತ್ಸೆ ತೆಗೆಯದೇ ಇದ್ದಲ್ಲಿ ಆ ರೋಗ ಹರಡುವುದು. ಚಿಕಿತ್ಸೆ ಪ್ರಾರಂಭಿಸಿದ ತಕ್ಷಣ ಅದು ರೋಗ ಹರಡುವುದು ನಿಂತೋಗ್ತದೆ. ಓಕೆ, ಇವಾಗ ಕುಷ್ಠರೋಗದಲ್ಲಿ ಯಾವೆಲ್ಲ ಟೈಪ್ಸ್ ಇದೆ ಅಂತ, ಇದರಲ್ಲಿರುವಂತಹ ವಿಧಗಳು ಯಾವುದಿಲ್ಲ ಅಂತ ಹೇಳೋದಾದ್ರೆ? ಅವರ ರೋಗ ನಿರೋಧಕ ಶಕ್ತಿ ಸಾಧಾರಣ ಒಳ್ಳೆದಿದ್ದು ಯಾರ ಈಗ ಈ ಅಣುಜೀವಿ ದೇಹದಲ್ಲಿ ಬಂದಾಗ ತಕ್ಷಣ ಅದು ಡಿಸೀಸ್ ಬರುವುದಿಲ್ಲ, ರೋಗ ಬರುವುದಿಲ್ಲ. ಅವರ ರೋಗ ನಿರೋಧಕ ಶಕ್ತಿ ಒಳ್ಳೆದಿದ್ರೆ ಜಸ್ಟ್ ಇನ್ಫೆಕ್ಷನ್ ಸ್ಟೇಜ್, ಮತ್ತೆ ಅದು ರೋಗಕ್ಕೆ ಮುಂದುವರಿಯುವುದಿಲ್ಲ. ರೋಗಿಯ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇದ್ರೆ ಅವರಿಗೆ ಟ್ಯೂಬರ್ಕ್ಯುಲಾಯ್ಡ್ ಲೆಪ್ರಸಿ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ಕಲೆ, ಬಿಳಿ ಕಲೆ 1 ಅಥವಾ 1 ಕಾಣಿಸಿಕೊಳ್ಳಬಹುದು. ಸ್ಪರ್ಶ ಜ್ಞಾನ ಕಡಿಮೆ ಇರುವ ಕಲೆಗಳು, ಬಿಳಿ ಅಥವಾ ತಾಮ್ರ ಬಣ್ಣದ ಕಲೆಗಳು. ಮತ್ತೆ ಇನ್ನೂ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಅವರದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇದ್ರೆ ಬಾರ್ಡರ್ಲೈನ್ ಟ್ಯೂಬರ್ಕ್ಯುಲಾಯ್ಡ್ ಲೆಪ್ರಸಿ ಅಂತ ಹೇಳ್ತೇವೆ. ಸ್ವಲ್ಪ 3ರಿಂದ 20 ಕಲೆಗಳು ಕಾಣಿಸಿಕೊಳ್ಳಬಹುದು. ಹಾಗೆ ಬೇರೆ ಬೇರೆ ವಿಧಗಳು ಉಂಟು ಬಾರ್ಡರ್ಲೈನ್. ಅದು ಮತ್ತೆ ಆ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಇದ್ರೆ ಅದು ಲೆಪ್ರೋಮ್ಯಾಟಸ್ ಲೆಪ್ರಸಿ. ಅವರ ಮೈ ಮೇಲೆ ತುಂಬ ಗುಳ್ಳೆಗಳು, ಲೈಕ್ ಮುಖದಲ್ಲಿ ಚರ್ಮ ದಪ್ಪ ಆಗ್ತದೆ, ಕಿವಿಗಳಲ್ಲಿ ಗಂಟು ಕಾಣಿಸಿಕೊಳ್ಳೋದು, ಮತ್ತೆ ಲೈಕ್ ಐಬ್ರೋಸ್, ಕೂದಲು ಸ್ವಲ್ಪ ಉದುರ್ತದೆ, ಆ್ಯಂಡ್ ಮತ್ತೆ ಗಂಟುಗಳು ಮೈ ಮೇಲೆ ದಪ್ಪವಾಗಿ ಕೆಂಪು ಕಲೆಗಳು, ಗುಳ್ಳೆಗಳು ಕಾಣಿಸಿಕೊಳ್ಳಬಹುದು. ಮತ್ತೆ ಕೆಲವೊಮ್ಮೆ ಅವರಿಗೆ ಸ್ಪರ್ಶ ಜ್ಞಾನ ಕಡಿಮೆ ಇದ್ರೆ ಕೈ ಕಾಲುಗಳಲ್ಲಿ ಅವರು ಬಿಸಿ ಚಾ ಕಪ್ ಅದೆಲ್ಲ ಹಿಡ್ಕೊಂಡ್ರೆ ಅಲ್ಲಿ ನೀರುಗುಳ್ಳೆ ಏಳುವ ಸಾಧ್ಯತೆ ಉಂಟು. ಹೀಗೆ ಗಾಯ ಆಗಿ ಸ್ಪರ್ಶ ಜ್ಞಾನ ಕಡಿಮೆ ಇದ್ರೆ ನಿರ್ಲಕ್ಷ್ಯತೆಯಿಂದ ಮತ್ತೆ ಆ ಭಾಗ ನಶಿಸಿ ಹೋಗುವ ಸಾಧ್ಯತೆ ಇದೆ. ಇವಾಗ ಕುಷ್ಠರೋಗದಿಂದಾಗಿ ಅಂಗವೈಕಲ್ಯತೆ ಬರ್ತದೆ ಅನ್ನೋದನ್ನ ಕೇಳಿದ್ದೇವೆ ನಾವು. ಇದರಲ್ಲಿ ಯಾವೆಲ್ಲ ಟೈಪ್ಸ್ ಇದು ಅಂಗವೈಕಲ್ಯತೆ ಬರ್ತದೆ ಅಂತ? ಹೀಗೆ ಲೈಕ್ ಲೆಪ್ರೋಮ್ಯಾಟಸ್ ಲೆಪ್ರಸಿ ಅಂತ ಹೇಳ್ತೇವೆ, ಅದರಲ್ಲಿ ಕೈ ಕಾಲುಗಳಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಇರುವುದರಿಂದ ಜಾಸ್ತಿ ನಡೆದ್ರೆ ಮತ್ತೆ ಅವರಿಗೆ ಪಾದದಲ್ಲಿ ಗಾಯಗಳಾಗಬಹುದು, ಅಥವಾ ಬಿಸಿ ಪಾತ್ರೆ ಏನಾದರೂ ಮುಟ್ಟಿ ನಂತರ ನೀರುಗುಳ್ಳೆಯದ್ದು ಗಾಯಗಳು, ಬೆರಳಲ್ಲಿ ಗಾಯಗಳಾಗಬಹುದು. ಬೇರೆ ಏನು ಮೇಜರ್ ಆಗಿ? ಮತ್ತೆ ನರಗಳಿಗೆ ಪೆಟ್ಟಾದ್ರೆ ಸಾಮಾನ್ಯವಾಗಿ ಅದು ಟ್ಯೂಬರ್ಕ್ಯುಲಾಯ್ಡ್ ಟೈಪ್ ಹೇಳ್ತೇವೆ, ಬಾರ್ಡರ್ಲೈನ್ ಟ್ಯೂಬರ್ಕ್ಯುಲಾಯ್ಡ್. ಸ್ವಲ್ಪ ರೋಗ ನಿರೋಧಕ ಶಕ್ತಿ ಒಳ್ಳೆ ಇದ್ದಾಗ ನರ ಸ್ವಲ್ಪ ದಪ್ಪ ಆಗಿ ಮತ್ತೆ ಅದರಿಂದ ನರ ಡ್ಯಾಮೇಜ್ ಆಗಿ ಮತ್ತೆ ವೀಕ್ನೆಸ್ ಬರುವ ಸಾಧ್ಯತೆ ಉಂಟು. ಅಂದ್ರೆ ಬೆರಳುಗಳು ಸೊಟ್ಟಾಗುವುದು, ಕ್ಲಾ ಹ್ಯಾಂಡ್ ಅಂತ ಹೇಳ್ತೇವೆ, ಅದು ಮೆಡಿಕಲ್ ಟರ್ಮ್. ಇವಾಗ ಕುಷ್ಠರೋಗದ ಕುರಿತಾಗಿ ಕೆಲವು ಜನರು ಹೀಗೆ ಅಂತಲೇ ಅಂದ್ಕೊಂಡಿರ್ತಾರೆ, ಅವರಿಗೆ ಮೆಡಿಕಲ್ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರೋದಿಲ್ಲ, ಆದರೆ ಮೂಢನಂಬಿಕೆಗಳಿರ್ತವೆ ಅದರ ಕುರಿತಾಗಿ. ಇದು ಯಾವೆಲ್ಲ ರೀತಿಯ ಜನರು ಒಂದೊಂದು ವಿಷಯ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ ಈ ಕುರಿತಾಗಿ? ಈಗ ಸಾಮಾನ್ಯವಾಗಿ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಣ್ಣ ಬಿಳಿ ಕಲೆಗಳೆಲ್ಲ ಕಂಡು ಹಿಡಿದು ಈಗ ಸರ್ಕಾರದಿಂದ ಅದು ಔಷಧ ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ. ಸೊ ಲೈಕ್ ರೋಗಿಗಳು ಹೇಗೆ ಅವರು ಕಲೆಗಳು, ಸ್ಪರ್ಶಜ್ಞಾನ ಕಡಿಮೆ ಇರುವ ಕಲೆಗಳು ಇಟ್ಕೊಂಡು ಬರಬಹುದು. ಅಥವಾ ಹೀಗೆ ನಿಶಕ್ತಿ, ಒಂದು ಕೈಯಲ್ಲಿ ನಿಶಕ್ತಿ ಅಥವಾ ಸ್ಪರ್ಶಜ್ಞಾನ ಕಡಿಮೆ ಇದ್ದು ಗಾಯಗಳಾಗಿ, ಬೆರಳುಗಳಲ್ಲಿ ಪಾದದಲ್ಲಿ ಗಾಯಗಳಾಗಿ ಕೂಡ ಬರಬಹುದು. ಇವತ್ತು ವಿಶ್ವದಾದ್ಯಂತ ವಿಶ್ವ ಕುಷ್ಠರೋಗ ದಿನವನ್ನು ಆಚರಿಸಲಾಗ್ತಿದೆ. ಇದರ ಅಂಗವಾಗಿ ಇವತ್ತು ಮೇಜರ್ ಆಗಿ ಯಾವ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ? ಈ ವರ್ಷ ದ ಥೀಮ್ ಆಫ್ ವಿಶ್ವ ಕುಷ್ಠರೋಗ ದಿನಾಚರಣೆ ಲೆಪ್ರಸಿ ಇಸ್ ಕ್ಯೂರಬಲ್. ಅಂದರೆ ಕುಷ್ಠರೋಗವನ್ನು ಗುಣಪಡಿಸಬಹುದು,
ಬಟ್ ದ ರಿಯಲ್ ಚಾಲೆಂಜ್ ಇಸ್ ಸ್ಟಿಗ್ಮಾ, ಅಂದರೆ ನಿಜವಾದ ಸವಾಲು ಸಾಮಾಜಿಕ ಕಳಂಕ. ಓಕೆ. ಕುಷ್ಠರೋಗಕ್ಕೆ ಇರುವ ಮೂಢನಂಬಿಕೆಗಳು ಬೇರೆ ಯಾವ ರೋಗಕ್ಕೂ ಇರಲಿಕ್ಕಿಲ್ಲ. ಅಂದರೆ ಈ ಮೂಢನಂಬಿಕೆಗಳು ಯಾವುದಂದ್ರೆ ಇದು ಆನುವಂಶಿಕವಾಗಿ ಬರುವ ರೋಗ, ಇದು ಒಂದು ಮೂಢನಂಬಿಕೆ, ಇದು ಶಾಪ. ಬಟ್ ಅದೆಲ್ಲ ಹಳೆ ಕಾಲದಲ್ಲಿ ಹೀಗೆ ಜನರು ನಂಬ್ತಿದ್ರು. ಬಟ್ ಈಗ ನಮಗೆ ಸಮಾಜದಲ್ಲಿ ಅರಿವು ಮೂಡಬೇಕಾಗಿದೆ. ಏನಂದ್ರೆ ಇದು ಹೀಗೆ ಬರುವ ರೋಗ ಅಲ್ಲ, ಆನುವಂಶಿಕವಾಗಿ ಬರುವ ರೋಗ ಅಲ್ಲ, ಬಟ್ ಅದು ಒಂದು ಅಣುಜೀವಿಯಿಂದ, ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಆ್ಯಂಡ್ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ. ಓಕೆ. ಕುಷ್ಠರೋಗವನ್ನ ನಿವಾರಿಸಲು ಸಮಾಜ ಹೇಗೆ ಸಹಕರಿಸಬಹುದು ಅಂತ? ಹೀಗೆ ನಮ್ಮ ಅಕ್ಕಪಕ್ಕದ ಜನರಲ್ಲಿ ನಮ್ಮ ಮೈ ಮೇಲೆ ನಾವು ನೋಡಿಕೊಳ್ಳಬೇಕು. ಬಿಳಿ ಕಲೆಗಳು ಇದ್ದಲ್ಲಿ ಆ್ಯಂಡ್ ಸ್ಪರ್ಶಜ್ಞಾನ ಕಡಿಮೆ ಇದ್ದಲ್ಲಿ ಬೇಗ ಆಸ್ಪತ್ರೆಗೆ ಹೋಗಿ ಚರ್ಮ ವಿಭಾಗದಲ್ಲಿ ಡಾಕ್ಟರಿಗೆ, ಚರ್ಮ ರೋಗ ತಜ್ಞರನ್ನು ಭೇಟಿ ಮಾಡಿ ಅದಕ್ಕೆ ಆರಂಭದ ಹಂತದಲ್ಲೇ ಚಿಕಿತ್ಸೆ ತಗೊಳ್ಳುವುದು ಮುಖ್ಯ. ಯಾಕೆಂದರೆ ಅದು ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗೋದು ಡಿಲೇ ಮಾಡಿದರೆ ಮತ್ತೆ ಅಂಗವೈಕಲ್ಯತೆ ಆಗುವ ಸಾಧ್ಯತೆ ಹೆಚ್ಚಾಗ್ತದೆ. ಆರಂಭ ಹಂತದಲ್ಲೇ ಚಿಕಿತ್ಸೆ ತಗೊಂಡ್ರೆ ಅದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಓಕೆ. ಇವಾಗ ಕುಷ್ಠರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ ಯಾವುದು ಅಂತ? ಕುಷ್ಠರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ. ಇದು 1873ರಲ್ಲಿ ನಾರ್ವೆ ದೇಶದ ವಿಜ್ಞಾನಿ ಡಾಕ್ಟರ್ ಆರ್ಮರ್ ಹ್ಯಾನ್ಸನ್ ಅವರು ಕಂಡುಹಿಡಿದರು. ಓಕೆ ಮ್ಯಾಮ್. ಇವಾಗ ಕುಷ್ಠರೋಗ ಏನಾದರೂ ಒಬ್ಬ ಮಹಿಳೆಗೆ, ಪುರುಷರಿಗೆ ಅಥವಾ ಈ ವಯಸ್ಸಿನವರಿಗೆ ಬರುವುದು ಅಂತ ಹಾಗೇನಾದರೂ ಇದೆಯಾ, ಅಥವಾ ಯಾವ ರೀತಿ ಇದು ಬರ್ತದೆ ಅಂತ? ಸಮಾಜದಲ್ಲಿ ಕುಷ್ಠರೋಗ ಇನ್ನೂ ಹರಡ್ತಾ ಇದ್ರೆ ಮಕ್ಕಳಿಗೆ ಬರುವ ಸಾಧ್ಯತೆ ಉಂಟು. ಮಕ್ಕಳಲ್ಲಿ ಕಂಡು ಬಂದರೆ ಇನ್ನೂ ಸಮಾಜದಲ್ಲಿ ಕುಷ್ಠರೋಗ ಹರಡ್ತಾ ಉಂಟಂತ ಆಯಿತು. ಓಕೆ. ಮನೆಯಲ್ಲಿ ಒಬ್ಬ ರೋಗಿ ಕಂಡು ಬಂದಲ್ಲಿ ನಾವು ಆ ಮನೆಯ ಬೇರೆಯವರಿಗೂ ನಾವು ಪರೀಕ್ಷೆ ಮಾಡಿ ಅವರ ಮೈ ಮೇಲೆ ಕಲೆಗಳು ಉಂಟಾ ಅಂತ ನೋಡಬೇಕಾಗ್ತದೆ. ಇದ್ದರೆ ಅವರು ಚಿಕಿತ್ಸೆ ಪಡೆಯಬೇಕು. ಈಗ ರೋಗಿಗಳ ಸಂಪರ್ಕದಲ್ಲಿ ಇರುವವರಿಗೆ ರಿಫ್ಯಾಂಪಿಸಿನ್ ಮಾತ್ರೆಯನ್ನು ಕೊಡುವ ಸಲಹೆ ಉಂಟು ಸರ್ಕಾರದಿಂದ. ಲೈಕ್ ವಯಸ್ಕರಿಗೆ ಹಾಗೂ 2 ವರ್ಷ ಆ್ಯಂಡ್ ಜಾಸ್ತಿ ದಾಟಿದ ಮಕ್ಕಳಿಗೆ, ಅವರಿಗೆ ಕುಷ್ಠರೋಗ ಇಲ್ಲದಿದ್ದಲ್ಲಿ ಆ್ಯಂಡ್ ಕ್ಷಯರೋಗ ಕೂಡ ಇಲ್ಲದಿದ್ದಲ್ಲಿ ಇದು ರಿಫ್ಯಾಂಪಿಸಿನ್ ಮಾತ್ರೆಯನ್ನು ಕೊಡಲಾಗುತ್ತದೆ. ಆವಾಗ ಅವರಿಗೆ ಕುಷ್ಠರೋಗವನ್ನು ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಓಕೆ. ಕೀಮೋಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೇವೆ, ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್. ಕುಷ್ಠರೋಗವನ್ನ ನಿವಾರಣೆ ಮಾಡಲಿಕ್ಕೆ ಪರ್ಮನೆಂಟ್ ಇರುವಂತಹ ಔಷಧಿ ಏನಾದರೂ ಇದ್ರೆ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಈಗ ಜಗತ್ತಿನಲ್ಲಿ ಕುಷ್ಠರೋಗಕ್ಕೆ ಬಹು ಔಷಧ ಚಿಕಿತ್ಸೆ ಅಂದರೆ ಮಲ್ಟಿ ಡ್ರಗ್ ಥೆರಪಿ ಉಂಟು. ಅಂದರೆ 1-5 ಕಲೆಗಳು ಇದ್ದಲ್ಲಿ, ನರ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದಲ್ಲಿ, ಅಣುಜೀವಿ ನಾವೊಂದು ಟೆಸ್ಟ್ ಕೂಡ ಮಾಡ್ತೇವೆ ಇದು ಕನ್ಫರ್ಮ್ ಮಾಡಲಿಕ್ಕೆ, ಇದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಹೇಳ್ತೇವೆ. ಸೊ ಅದು ಕೂಡ ನೆಗೆಟಿವ್ ಬಂದಿದ್ದಲ್ಲಿ ಅದು ಪಾಸಿಬ್ಯಾಸಿಲರಿ ರೋಗ ಅಂತ ಆಯಿತು. ಸೊ ಅದಕ್ಕೆ 6 ತಿಂಗಳ ಚಿಕಿತ್ಸೆ ಉಂಟು. ಇದು ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ, ಇವನ್ KS ಹೆಗ್ಡೆ ಆಸ್ಪತ್ರೆಯಲ್ಲೂ ಸರ್ಕಾರದಿಂದಲೇ ಅದು ಬ್ಲಿಸ್ಟರ್ ಪ್ಯಾಕ್ ಉಚಿತವಾಗಿ ನೀಡಲಾಗುತ್ತದೆ. ಮತ್ತೆ 5ರಿಂದ ಜಾಸ್ತಿ ಕಲೆಗಳು ಕಂಡು ಬಂದಲ್ಲಿ, ಅಥವಾ 1ರಿಂದ ಜಾಸ್ತಿ ನರ ಇನ್ವಾಲ್ವ್ಮೆಂಟ್ ಇದ್ದಲ್ಲಿ, ಹಾಗೂ ಆ ಸ್ಮಿಯರಲ್ಲಿ ಅಣುಜೀವಿ ಕಂಡು ಬಂದರೆ ಅವರಿಗೆ ಮಲ್ಟಿಬ್ಯಾಸಿಲರಿ ಬಹು ಔಷಧಿ ಚಿಕಿತ್ಸೆ, ಅಂದರೆ 12 ತಿಂಗಳು ಚಿಕಿತ್ಸೆ. ಇದರಲ್ಲಿ 3 ಟ್ಯಾಬ್ಲೆಟ್ಸ್ ಉಂಟು, ಲೈಕ್ ಡ್ಯಾಪ್ಸೋನ್, ರಿಫ್ಯಾಂಪಿಸಿನ್ ಆ್ಯಂಡ್
ಕ್ಲೋಫಾಸಿಮಿನ್. ಓಕೆ, ಈ 12 ತಿಂಗಳ ಚಿಕಿತ್ಸೆಯಲ್ಲಿ ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಮತ್ತೆ ಗುಣ ಆಗದಿದ್ದರೆ ನಾವು ಪುನಃ ಅದು ಸ್ಮಿಯರ್ ರಿಪೀಟ್ ಮಾಡ್ತೇವೆ ಚಿಕಿತ್ಸೆ ಕಂಪ್ಲೀಟ್ ಆದ ನಂತರ. ಸೊ ಪುನಃ ಆ ಸ್ಮಿಯರಲ್ಲಿ ಇನ್ನೂ ಆ ರೋಗಾಣು ಕಂಡು ಬಂದಲ್ಲಿ ಚಿಕಿತ್ಸೆಯನ್ನು ಇನ್ನೊಂದು ವರ್ಷ ನೀಡಲಾಗುತ್ತದೆ. ಓಕೆ. ಆ್ಯಂಡ್ ಕೆಲವೊಮ್ಮೆ ಸಂಪೂರ್ಣ ಗುಣ ಆದರೂ ಕೂಡ ಅವರು ವರ್ಷಕ್ಕೊಮ್ಮೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿ ಮಾಡಬೇಕು. ಹೊಸ ಕಲೆಗಳು ಕಂಡು ಬಂದಲ್ಲಿ ಪುನಃ ನಾವು ಬಯಾಪ್ಸಿ ಮಾಡಬಹುದು, ಅದು ಕನ್ಫರ್ಮ್ ಮಾಡಲಿಕ್ಕೆ ಅದೇ ರೋಗನ ಅಥವಾ ಬೇರೆ. ಓಕೆ, ಒಮ್ಮೆ ಗುಣಮುಖ ಆದ್ಮೇಲೂ ವಾಪಸ್ ಬರುವಂತ ಚಾನ್ಸಸ್ ಕೆಲವೊಮ್ಮೆ ಬರಬಹುದು. ಓಕೆ, ಅವಾಗ ಸೇಮ್ ಲಕ್ಷಣಗಳಿರ್ತವ ಅಥವಾ ಬೇರೆ ಏನಾದ್ರೂ ಲಕ್ಷಣಗಳು ಕಂಡು ಬರ್ತವೆ? ಕೆಲವೊಮ್ಮೆ ಚಿಕಿತ್ಸೆ ನೀಡುವಾಗ ಅವರ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆದಾಗ ಗುಳ್ಳೆಗಳು ಇದ್ದ ಹೊಸ ಕಲೆಗಳು ಬರುವ ಚಾನ್ಸ್ ಉಂಟು. ಆ್ಯಂಡ್ ಇದ್ದ ಕಲೆಗಳು ಸ್ವಲ್ಪ ದಪ್ಪ ಆಗಿ ಕಂಡು ಬರುವ ಸಾಧ್ಯತೆ ಉಂಟು. ಅದು ರೋಗಿಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಆವಾಗ ಟ್ರೀಟ್ಮೆಂಟ್ ನಿಲ್ಲಿಸಬಾರ್ದು. ನಾವು ಚಿಕಿತ್ಸೆ ಮುಂದುವರಿಸ್ತೇವೆ ಆ್ಯಂಡ್ ಬೇರೆ ಜಸ್ಟ್ ಪೇನ್ ಕಿಲ್ಲರ್ ಮಾತ್ರೆ ಕೊಡ್ಬೋದು. ಅದಕ್ಕೆ ರಿಯಾಕ್ಷನ್ ಅಂತ ಹೇಳ್ತೇವೆ. ಓಕೆ, ರೋಗಿ ಅನಿಸಬಾರದು ವೈದ್ಯರು ಕೊಟ್ಟ ಔಷಧಿಯಲ್ಲಿ ನಮ್ಮ ರೋಗ ಜಾಸ್ತಿ ಆಯ್ತಂತ. ಅದು ಹಾಗೆ ಅಲ್ಲ, ಅದು ಮತ್ತೆ ಕಂಟ್ರೋಲಿಗೆ ತರಬಹುದು ಮದ್ದು ಕೊಟ್ಟು. ಮದ್ದು ಮುಂದುವರೆಸಿ. ಹಾಗೆ 2 ವಿಧದ ರಿಯಾಕ್ಷನ್ಗಳು ಆಗುವ ಚಾನ್ಸ್ ಉಂಟು. ಓಕೆ, ಕೆಲವೊಂದು ಮಾತ್ರೆಗಳನ್ನ ಹೇಳಿದ್ರಿ ನೀವು, ಅದನ್ನ ಬಿಟ್ಟು ಬೇರೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅಂತ? ಕೆಲವೊಮ್ಮೆ ಈಗ ಔಷಧಿ ಪ್ರತಿರೋಧ ಅಣುಜೀವಿಗಳು ಇರುವ ಚಾನ್ಸ್ ಇರ್ಬೋದು. ಲೈಕ್ ಈಗ 1964ರಲ್ಲಿ ಡ್ಯಾಬ್ಸೋನ್ ಫಸ್ಟ್ ಕೇಸ್, ಅದು ಡ್ಯಾಬ್ಸೋನ್ ರೆಸಿಸ್ಟೆನ್ಸ್ ಡಿಟೆಕ್ಟ್ ಆಗಿದೆ. ಓಕೆ, ಈಗ ಫಸ್ಟ್ ಲೈನ್ ಡ್ರಗ್ಸ್ ಈಗ ನಾನು ಹೇಳಿರುವುದು ಅದು ಬಹು ಔಷಧಿ ಚಿಕಿತ್ಸೆಯಲ್ಲಿ ಡ್ಯಾಬ್ಸೋನ್, ರಿಫ್ಯಾಂಪಸಿನ್, ಕ್ಲೋಫಾಸಿಮಿನ್. ಬೇರೆ ಅದು ರೋಗಿ ಅದಕ್ಕೆ ಸ್ಪಂದಿಸದಿದ್ದರೆ ಅಥವಾ ರೆಸಿಸ್ಟೆನ್ಸ್ ಕಂಡು ಬಂದಲ್ಲಿ, ಎಲ್ಲ ಕಡೆ ಅದು ರೆಸಿಸ್ಟೆನ್ಸ್ ಟೆಸ್ಟಿಂಗ್ ಇಲ್ಲ, ಅದು PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನಾವು ಕೆಲವೊಮ್ಮೆ ಅದು CMC ವೆಲ್ಲೋರಿಗೆ ಕಳಿಸ್ತೇವೆ ಅದು ಟೆಸ್ಟಿಗೋಸ್ಕರ. ಸೊ ನಮಗೆ ಈವರೆಗೆ ಅದು ರೆಸಿಸ್ಟೆಂಟ್ ಸ್ಟ್ರೈನ್ ಕಂಡು ಬಂದಿಲ್ಲ ನಮ್ಮ ಆಸ್ಪತ್ರೆಯಲ್ಲಿ, ಬಟ್ ಮುಂದೆ ಗೊತ್ತಿಲ್ಲ. ಸೊ 1996ರಲ್ಲಿ ಡ್ಯಾಬ್ಸೋನ್, ರಿಫ್ಯಾಂಪಸಿನ್, ಓಫ್ಲಾಕ್ಸಸಿನ್ ರೆಸಿಸ್ಟೆಂಟ್, ಅದೇ ಔಷಧಿ ಪ್ರತಿರೋಧ ಎಮ್ಲೆಪ್ರೆ ಕೂಡ ಕಂಡು ಬಂದಿದೆ. ಸೊ ಬಟ್ ಬೇರೆ ಮಾತ್ರೆಗಳು ಉಂಟು, ಅದನ್ನು ಅಂಥ ರೋಗಿಗಳಿಗೆ ನಾವು ಬೇರೆ ಔಷಧಿಗಳು ನೀಡಿ ಗುಣಪಡಿಸಬಹುದು. ಓಕೆ, ಲೈಕ್ ಬೇರೆ ಟ್ಯಾಬ್ಲೆಟ್ಸ್ ಉಂಟು ಅವರಿಗೆ. ಓಕೆ, ಕುಷ್ಠರೋಗವನ್ನ ಅವಾಗಲೇ ಲಕ್ಷಣಗಳನ್ನ ಹೇಳಿದ್ರಿ ಕೆಲವು, ಅದನ್ನು ಬಿಟ್ಟು ಬೇರೆ ಏನಾದ್ರೂ ಒಂದು ಈ ಲಕ್ಷಣಗಳು ಕಂಡು ಬಂದ್ರೆ ಆರಂಭಿಕ ಹಂತದಲ್ಲಿ ಇದೇ ಲಕ್ಷಣ ಕಂಡು ಬರ್ತದೆ ಅಂತ ಹಾಗೇನಾದ್ರೂ ಇದೆಯಾ? ಕೆಲವೊಮ್ಮೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಲ್ಲಿ ಕಾಲು ದಪ್ಪ ಆಗುವುದು, ಮೂಗು ಕಟ್ಕೊಳ್ಳುವುದು, ಅದು ಕೂಡ ಒಂದು ಕುಷ್ಠರೋಗದ ಲಕ್ಷಣ. ಬಟ್ ಸಾಮಾನ್ಯ ಜನರಿಗೆ ಇದನ್ನ ನೋಡಿ ಕಂಡುಹಿಡಿಯಲಿಕ್ಕೆ ಆಗ್ಲಿಕ್ಕಿಲ್ಲ. ಅದೇ ಅದು ಸ್ಮಿಯರ್ ಮಾಡಿದಾಗ ಮಾತ್ರ, ಸ್ಕಿನ್ ಸ್ಮಿಯರ್ ಮಾಡಿದಾಗ ಕನ್ಫರ್ಮ್ ಮಾಡಬಹುದು. ಓಕೆ, ಕುಷ್ಠರೋಗವನ್ನ ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬಹು ಔಷಧಿ ಚಿಕಿತ್ಸೆಯಲ್ಲಿ ಸಂಪೂರ್ಣವಾಗಿ ಗುಣಮುಖ ಮಾಡಬಹುದು. ಮತ್ತೆ ಬರುದೇ ಇಲ್ವಾ ಕುಷ್ಠರೋಗ ಹಾಗೆ ಮಾಡಿದ್ರೆ? ಬರ್ಲಿಕ್ಕಿಲ್ಲ. ಪುನಃ ಅವರ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಮ್ಮಿ ಬಂದ್ರೆ ಚಿಕಿತ್ಸೆ ಉಂಟು. ಇದೆಲ್ಲ ರೋಗ ನಿರೋಧಕ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಮತ್ತೆ ಪುನಃ ಬರುವಂತ ಚಾನ್ಸಸ್ ಇರ್ತದೆ ಅಂತ ಹೇಳಿ. ಓಕೆ, ಇವಾಗ ಕುಷ್ಠರೋಗಕ್ಕೆ ಸರ್ಕಾರದಿಂದ ಏನಾದ್ರೂ ಉಚಿತ ಚಿಕಿತ್ಸೆಯನ್ನ ನೀಡ್ತಿದ್ದಾರಾ? ಇವಾಗಲೇ ನೀವು ಹೇಳಿದ್ರಿ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಇದೆ ಅಂತ, ಅದೇ ವೆನ್ಲಾಕ್ ಹಾಸ್ಪಿಟಲ್ ನಲ್ಲಿ ಸಹ ಇದೆ ಅಂತ. ಯಾವ ರೀತಿಯ ಚಿಕಿತ್ಸೆಯನ್ನ ನೀಡ್ತಾರೆ ಇದ್ರೆ ಅಂತ? ಅದೇ ಅದು ನೋವಾರ್ಟಿಸ್ ಕಂಪನಿ ಅವರು ಉಚಿತವಾಗಿ ಈಗ
ಅವರ ಇದರಿಂದ ಅದು ಆ್ಯಂಡ್ ನ್ಯಾಷನಲ್ ಲೆಪ್ರಸಿ ಇರಾಡಿಕೇಶನ್ ಪ್ರೋಗ್ರಾಮ್, ಭಾರತ ಸರ್ಕಾರದ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಓಕೆ ಕುಷ್ಠರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಓಕೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಕೂಡ ನಾವು ವಿ ಗೆಟ್ ದಟ್ ಬ್ಲಿಸ್ಟರ್ ಪ್ಯಾಕ್ಸ್ ಫ್ರಮ್ ವೆನ್ಲಾಕ್ ಹಾಸ್ಪಿಟಲ್. ಓಕೆ ಸೊ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುವುದು ಆ ಡಿಸ್ಟ್ರಿಕ್ಟ್, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅವರಿಗೆ. ಮತ್ತು ಬೇರೆ ಪೇಷಂಟ್ ಆ ರೋಗಿಗಳು ನಮಗೆ ಬಂದರೂ ನಾವು ಫಸ್ಟ್ ತಿಂಗಳಿದ್ದು ಮದ್ದು ಅವರಿಗೆ ಕೊಡ್ತೇವೆ. ಆ್ಯಂಡ್ ಅವರಿಗೆ ಅವರದೇ ಊರಲ್ಲಿ ಚಿಕಿತ್ಸೆ ತಗೊಳ್ಳಿ ಸುಲಭ ಅನಿಸಿದರೆ ಅಲ್ಲಿನ ಜಿಲ್ಲಾಸ್ಪತ್ರೆಗೆ ನಾವು ಲೆಟರ್ ಬರೀತೇವೆ. ಓಕೆ ಸೊ ಅಲ್ಲಿ ಅವರು ನಮಗೆ ಅಲ್ಲಿ ಆ ಊರಿಂದ ನಮ್ಮ ಊರಿಗೆ ಬರಲಿಕ್ಕೆ ಕಷ್ಟ ಆದರೆ ಅವರು ಅವರದೇ ಊರಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಬಹುದು. ಓಕೆ, ಈ ಚಿಕಿತ್ಸೆಯ ವಿಧಾನ ಎಷ್ಟು ಸಮಯಗಳ ಕಾಲ ಇರ್ತದೆ ಅಂತ ಹೇಳಿ, ಎಷ್ಟು ಟೈಮ್ ಬೇಕು ಇದರಿಂದ ರಿಕವರ್ ಆಗ್ಲಿಕ್ಕೆ, ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ? ಕಡಿಮೆ ಪ್ರಮಾಣದಲ್ಲಿ ರೋಗ ಇದ್ರೆ ಅಂದ್ರೆ ಪಾಸಿಬ್ಯಾಸಿಲರಿ ವಿರಳ ಬ್ಯಾಸಿಲರಿ ರೋಗ 6 ತಿಂಗಳ ಚಿಕಿತ್ಸೆ ಉಂಟು. ಓಕೆ, ಬಟ್ ಬಹಳ ಪ್ರಮಾಣದಲ್ಲಿ ರೋಗಾಣು ಇದ್ರೆ ಅಂದರೆ ಮಲ್ಟಿ ಬ್ಯಾಸಿಲರಿ 12 ತಿಂಗಳ ಚಿಕಿತ್ಸೆ ನೀಡಲಾಗುವುದು. ಓಕೆ, ಕುಷ್ಠರೋಗ ಬಾರದ ಹಾಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಬೋದು ಅಂತ ಹೇಳಿ? ಕುಷ್ಠರೋಗವನ್ನು ಸಮಾಜದಲ್ಲಿ ಹರಡುವುದನ್ನು ನಾವು ತಡೆಗಟ್ಟಬೇಕು. ಇದು ಅದು ತಡೆಗಟ್ಟದಿದ್ರೆ ಒಂದು ದಿನ ನಮಗೂ ಬರ್ಬೋದು ಆ ರೋಗ. ಸೊ ರೋಗಿಗಳು ಇದ್ದಲ್ಲಿ ನಾವು ಅವರನ್ನು ಕರೆಕ್ಟ್ ಚಿಕಿತ್ಸೆ ತೆಗೆಯುವಂತೆ ಪ್ರೋತ್ಸಾಹಿಸಬೇಕು. ಕಲೆಗಳು ಕಂಡು ಬಂದಲ್ಲಿ ಸ್ಪರ್ಶಜ್ಞಾನ ಇಲ್ಲದೇ ಇರುವ ಅಥವಾ ಕಡಿಮೆ ಇರುವ ಕಲೆಗಳು ಕಂಡು ಬಂದಲ್ಲಿ ಅವರು ಚರ್ಮರೋಗ ತಜ್ಞರನ್ನು ಕಂಡು ನಮ್ಮ ಆಸ್ಪತ್ರೆಗೆ ಬರ್ಬೋದು. ಮತ್ತು ನಾವು ಅದು ಪರಿಶೀಲನೆ ಮಾಡಿ ಬೇಗ ಮೊದಲನೇ ಹಂತದಲ್ಲೇ ಚಿಕಿತ್ಸೆ ತಗೊಳ್ಳುವುದು ಮುಖ್ಯ. ಆವಾಗ ಈ ಡಿಸೆಬಿಲಿಟಿ ಅಂಗವೈಕಲ್ಯತೆ ಆಗುವ ಸಾಧ್ಯತೆಯನ್ನು ಕಮ್ಮಿ ಮಾಡಬಹುದು ನಾವು. ಓಕೆ, ಇದೊಂದು ಗುರಿ ನಮ್ಮ ಲೆಪ್ರಸಿ ಎಲಿಮಿನೇಷನ್ ಸ್ಟ್ರಾಟಜಿ ಭಾರತದ್ದು. 2030ರಲ್ಲಿ ಅವರ ಒಂದು ಗೋಲ್ ಏನಂದರೆ ಅದು ಗ್ರೇಡ್ 2 ಡಿಸೆಬಿಲಿಟಿ ಅಂಗವೈಕಲ್ಯತೆಯನ್ನು ಕಡಿಮೆ ಮಾಡುವುದು, ಲೆಸ್ ದನ್ 90%ಗೆ ತರುವುದು. ಓಕೆ, ಇವಾಗ ಕುಷ್ಠರೋಗಿಯ ಜೊತೆಗೆ ಸಂಪರ್ಕದಲ್ಲಿರುವವರಿಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅಂತ ಹೇಳಿ? ಈಗ ಕುಷ್ಠರೋಗಿ ಕಂಡು ಬಂದಲ್ಲಿ ನಾವು ಅವರ ಜೊತೆ 24 ಗಂಟೆ ವಾರದಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಲ್ಲಿ ಅಥವಾ ಮನೆಯವರು ಅವರಿಗೆ ಫಸ್ಟ್ ನಾವು ನಮ್ಮ ಕೆಲಸ ಅವರಿಗೆ ಕಲೆಗಳು ಉಂಟಾ, ಗಂಟುಗಳು ಉಂಟಾ, ಕುಷ್ಠರೋಗದ ಚಿಹ್ನೆಗಳು ಉಂಟಾ ಅಂತ ನೋಡಲಿಕ್ಕೆ. ಮತ್ತು ಕಲೆಗಳು ಇಲ್ಲದಿದ್ದರೂ ಅವರು ರೋಗಿಯ ಸಂಪರ್ಕದಲ್ಲಿದ್ದರೆ ಈಗ ಅದು ರಿಫ್ಯಾಂಪಿಸಿನ್ ಮಾತ್ರೆಯನ್ನು ನೀಡಲಾಗುವುದು. ಓಕೆ, ಕುಷ್ಠರೋಗ ಅನ್ನುವಂಥದ್ದು ಮಕ್ಕಳಲ್ಲಿಯೂ ಸಹ ಕಂಡು ಬರ್ತದ? ಅದು ಸಮಾಜದಲ್ಲಿ ಕಂಡು ಬರಬಹುದು. ಆ್ಯಂಡ್ ಅದರದ್ದು ಅರ್ಥ ಏನಂದರೆ ಆ ರೋಗ ಇನ್ನೂ ಸಮಾಜದಲ್ಲಿ ಹರಡ್ತಾ ಉಂಟು. ಓಕೆ, ಇವಾಗ ಕುಷ್ಠರೋಗ ಆವಾಗಲೇ ಹೇಳಿದ ಹಾಗೆ ಏನಾದರೂ ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ ಕೆಲವರು ಮೂಢನಂಬಿಕೆಯಲ್ಲಿ ಇದ್ದಾರೆ. ಅವರಿಗೆ ಏನು ಹೇಳ್ತೀರಿ? ಇದು ವಂಶ ಪಾರಂಪರ್ಯವಾಗಿ ಬರೋದಲ್ಲ, ಆನುವಂಶಿಕವಾಗಿ ಬರೋದಲ್ಲ ಅಂತ ಹೇಳೋದಾದ್ರೆ ಇದ್ರ ಕುರಿತು ಏನು ಹೇಳ್ತೀರಿ? ಕುಷ್ಠರೋಗ ಆನುವಂಶಿಕವಾಗಿ ಬರುವ ಕಾಯಿಲೆ ಅಲ್ಲ, ಅದು ಪಾರಂಪರ್ಯವಾಗಿ ಬರುವ ಕಾಯಿಲೆ ಅಲ್ಲ, ಅದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ರೋಗಾಣುವಿನಿಂದ ಬರುವಂಥದ್ದು. ಓಕೆ, ಕುಷ್ಠರೋಗ ಇರುವ ವ್ಯಕ್ತಿಯೊಂದಿಗೆ ಸಂಪರ್ಕ ಇದ್ದರೆ ನಾವು ಏನು ಮಾಡ್ಬೋದು ಅಂತ, ಎಲ್ಲಿಯಾದರೂ ಅಂತಹ ಲಕ್ಷಣ ಕಂಡು ಬಂದರೆ ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡ್ಬೋದು ಅಂತ ಇದರ ನಿವಾರಣೆಗೆ? ರೋಗಿಯು ಚಿಕಿತ್ಸೆ ತಗೊಳ್ತಾ ಇದ್ದರೆ ಮತ್ತೆ ನಮಗೆ ಏನು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಫಸ್ಟ್ ಮಾತ್ರೆ ತಗೊಳ್ಬೇಕಾದ್ರೇ 99% ಅಣುಜೀವಿ ಅನ್ನು ಅದು
ಸಾಯಿಸ್ತದೆ ರಿಫ್ಯಾಂಪಿಸಿನ್ ಮಾತ್ರೆ, ಒಂದು ಮಾತ್ರೆ. ಓಕೆ. ಸೊ ನಾವು ಕುಷ್ಠರೋಗಿಗಳನ್ನು ಸಮಾಜದಿಂದ ವಿಂಗಡಿಸಬಾರದು. ಲೈಕ್ ಅದು ಹಳೆಯ ಕಾಲದಲ್ಲಿ ವರ್ಷಗಳ ಹಿಂದೆ ಅವರನ್ನು ಮನೆಯಿಂದ ಸಮಾಜದಿಂದ ಹೊರಗೆ ಹಾಕಿ ಅವರು ಒಂದು ಹೋಮಲ್ಲಿ ರಿಹ್ಯಾಬಿಲಿಟೇಷನ್, ಅದು ಕುಷ್ಠರೋಗ, ಆ ಕಾಲದಲ್ಲಿ ಕುಷ್ಠರೋಗಕ್ಕೆ ಚಿಕಿತ್ಸೆ ಇರಲಿಲ್ಲ. ಬಟ್ ಈಗ ಚಿಕಿತ್ಸೆ ಇರುವ ಕಾರಣ ಆ ರೋಗಿಗಳು ಅವರು ಚಿಕಿತ್ಸೆ ಆರಂಭ ಆಗುವ ನಂತರ ಅವರು ಮಕ್ಕಳಾದರೆ ಅವರು ಶಾಲೆಗೆ ಹೋಗಬಹುದು, ಅವರವರ ಕೆಲಸ ಮಾಡಬಹುದು, ಅವರು ಸಾಮಾಜಿಕ ಹಾಗೂ ಕುಟುಂಬ ಜೀವನ ನಡೆಸಬಹುದು. ಸೊ ಅವರ ಜೊತೆ ಇರುವವರಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಅವರು ಕ್ರಮಬದ್ಧವಾಗಿ ಚಿಕಿತ್ಸೆ ತಗೊಂಡಿದ್ದಾರೆ. ಜೊತೆಗೆ ಆ ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್ ಮಾತ್ರೆ ಕೂಡ ನಾವು ಕೊಟ್ಟು ಮನೆಯವರಿಗೆ ಅದನ್ನು ರೋಗ ಹರಡುವುದನ್ನು ತಡೆಗಟ್ಟಬಹುದು. ಓಕೆ. ಕುಷ್ಠರೋಗದ ಕುರಿತಾಗಿ ಸಮಾಜದಲ್ಲಿ ಭಯ ಇರೋದಕ್ಕೆ ಕಾರಣ ಏನು ಅಂತ ನಾನು ಈಗಲೇ ಹೇಳಿದ್ದೆ. ಮುಂಚೆ ಅವರನ್ನು ಲೈಕ್ ಸಮಾಜದಿಂದ ಮತ್ತು ಕುಟುಂಬದಿಂದ ಹೊರಗೆ ಹಾಕ್ತಿದ್ರು. ಆ್ಯಂಡ್ ಅದಕ್ಕೆ ಜನರಲ್ಲಿ ಭಯ ಇರಬಹುದು. ಬಟ್ ರೋಗವನ್ನು ಮುಚ್ಚಿಟ್ಟುಕೊಂಡ್ರೆ ಮತ್ತೆ ಅಂಗವಿಕಲತೆ ಆಗುವ ಸಾಧ್ಯತೆ ಹೆಚ್ಚು. ಸೊ ಭಯ ಪಡುವುದಕ್ಕಿಂತ ಬೇಗನೆ ಚಿಕಿತ್ಸೆಗೆ ಚರ್ಮರೋಗ ತಜ್ಞರ ಹತ್ರ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಓಕೆ. ಕುಷ್ಠರೋಗಿಗಳನ್ನು ಸಮಾಜ ಹೇಗೆ ಸ್ವೀಕರಿಸಬೇಕು ಅಂತ, ಕೆಲವರು ಅವರನ್ನು ದೂರ ಇಡ್ತಾರೆ, ನಮ್ಮ ಜೊತೆ ಬರೋದು ಬೇಡ, ಅವರಿಗೆ ಕುಷ್ಠರೋಗ ಇದೆ ಅಂತ ಹೇಳಿ. ಅವರನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ಇದೆ. ಈ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಬಹು ಔಷಧಿ ಚಿಕಿತ್ಸೆಯಿಂದ. ಓಕೆ. ಸೊ ನಾವು ರೋಗಿಗಳನ್ನು ಬೇರೆ ರೀತಿಯಲ್ಲಿ ನೋಡ್ಕೊಳ್ಬಾರದು. ಅವರು ನಮ್ಮೊಟ್ಟಿಗೆ ಇದ್ದು ಅವರವರ ಕೆಲಸ ಮಾಡಿ ಚಿಕಿತ್ಸೆ ತೆಗೆದು ಮುಂದೆ ಹೋಗ್ಬೋದು. ಅವರನ್ನು ನಾವು ಕ್ರಮಬದ್ಧವಾಗಿ ಚಿಕಿತ್ಸೆ ಪಡೆಯಲು ಪ್ರೇರೇಪಿಸಬೇಕು. ಓಕೆ. ಕುಷ್ಠರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ, ಈಗ ನಮಗೆ ಕುಷ್ಠರೋಗ ಬರಬಾರ್ದಂತ ಹೇಳಿ ಯಾವ ರೀತಿ ನಾವು ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಳ್ಬೋದು, ಅದೇ ರೀತಿ ಅದು ಬರದ ಹಾಗೆ ಹೇಗೆ ನೋಡಿಕೊಳ್ಬೋದು ಅಂತ? ನಮ್ಮ ಆರೋಗ್ಯ, ನಮ್ಮ ಊಟ ಬ್ಯಾಲೆನ್ಸ್ಡ್ ಡಯಟ್. ಓಕೆ. ಯಾವೆಲ್ಲ ಆಹಾರ ಕ್ರಮವನ್ನು ಪಾಲಿಸಬೇಕು? ಅಂದರೆ ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣು. ಆ್ಯಂಡ್ ಒಂದು ವೇಳೆ ರೋಗ ಬಂದ್ರೂ ಅದು ಆರಂಭದ ಹಂತದಲ್ಲೇ ಪರಿಶೀಲನೆ ಮಾಡಿ ಚಿಕಿತ್ಸೆ ತಗೊಂಡ್ರೆ ಓಕೆ. ಯಾರಿಗೂ ಯಾವ ರೋಗ ಬರಬಹುದು, ಅದನ್ನು ನಾವು ಬಟ್ ಅದಕ್ಕೆ ಚಿಕಿತ್ಸೆ ಇದೆ. ಓಕೆ. ಕುಷ್ಠರೋಗದ ಚಿಕಿತ್ಸೆಯಲ್ಲಿ ನಮ್ಮ ಜೊತೆ ಇರುವಂತಹ ಕುಟುಂಬದ ಬೆಂಬಲ ಯಾವ ರೀತಿಯಾಗಿರಬೇಕು ಅಂತ? ಈಗ ಯಾವ ರೋಗ ಕುಷ್ಠರೋಗಕ್ಕೆ ಉಚಿತವಾದ ಚಿಕಿತ್ಸೆ ಇದೆ ಭಾರತ ಸರ್ಕಾರದಿಂದ. ಓಕೆ. ಸೊ ಕುಟುಂಬದಲ್ಲಿ ಯಾರಿಗಾದರೂ ರೋಗ ಬಂದರೆ ಅದನ್ನು ಪರಿಶೀಲನೆ ಮಾಡಿ ಕ್ರಮಬದ್ಧವಾಗಿ ಚಿಕಿತ್ಸೆ ತಗೊಳ್ಳಿಕ್ಕೆ ಅವರನ್ನು ನಾವು ಪ್ರೋತ್ಸಾಹಿಸಬೇಕು, ಮನೆಯವರನ್ನು. ಭಾರತದಲ್ಲಿ ಕುಷ್ಠರೋಗವನ್ನು ನಿವಾರಣೆ ಮಾಡಲಿಕ್ಕೆ ಕೈಗೊಂಡಿರುವಂತಹ ಯೋಜನೆಗಳು ಏನಾದರೂ ಇದ್ದರೆ ಅದರ ಬಗ್ಗೆ ತಿಳಿಸಿಕೊಡ್ಬೋದಾ? ಅದು ಲೈಕ್ ಹಳ್ಳಿಗಳಲ್ಲಿ ಆ್ಯಂಡ್ ಸರ್ಕಾರದ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಜಿಲ್ಲಾ ಆಸ್ಪತ್ರೆಗಳು. ಓಕೆ. ಸೊ ಅಲ್ಲಿ ಕೂಡ ಇದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದು ಬ್ಲಿಸ್ಟರ್ ಪ್ಯಾಕ್, ಅದು ಫಸ್ಟ್ ಈಗ 12 ತಿಂಗಳ ಚಿಕಿತ್ಸೆ ಇದ್ದರೆ ಮೊದಲನೇ ದಿನ ಅದು ಹೆಲ್ತ್ ಕೇರ್ ವರ್ಕರ್ ಮುಂದೆನೇ ಅವರಿಗೆ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಉಂಟು, ಅವರ ಮುಂದೆ ಸೂಪರ್ವೈಸ್ಡ್ ಡೋಸ್. ಮತ್ತೆ ಉಳಿದದ್ದು ಅವರು 28 ದಿನದ ಪ್ಯಾಕೆಟ್ ಮನೆಯಲ್ಲೇ ಸೇವನೆ ಮಾಡಲಿಕ್ಕೆ
ತಿಳಿಸ್ತಾರೆ. Okay. ಮತ್ತೆ ಅವರು ಖಾಲಿಯಾದ ಪ್ಯಾಕೆಟ್ ಬಂದು ತೋರಿಸಿ ಮತ್ತೆ 2ನೇ ತಿಂಗಳು ಮಾತ್ರೆ ನೀಡಲಾಗುತ್ತದೆ. ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ಕುಷ್ಠರೋಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಆದರೆ ನಮ್ಮ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಕುಷ್ಠರೋಗದ ಚಿಕಿತ್ಸಾ ಪ್ರಕರಣಗಳಿರ್ಬೋದು, ಆ ರೀತಿಯಂತಹ ಕಾಯಿಲೆ ಎಷ್ಟರ ಮಟ್ಟಿಗೆ ಇದೆ ಒಂದು ಸಂಖ್ಯೆ ಮೂಲಕ ಹೇಳೋದಾದ್ರೆ? ವಿಶ್ವದಲ್ಲಿ ಪ್ರತಿ ವರ್ಷ ಸರಿಸುಮಾರು 2 ಲಕ್ಷ ಕುಷ್ಠರೋಗ ಪ್ರಕರಣಗಳು ದಾಖಲಾಗುತ್ತಿವೆ. ಓಕೆ. ಆ್ಯಂಡ್ ಭಾರತದಲ್ಲಿ 2021ರಲ್ಲಿ 75,000 ಸುಮಾರು 75,000 ಹೊಸ ಕುಷ್ಠರೋಗ ಪ್ರಕರಣಗಳು ದಾಖಲೆಗೊಂಡಿದ್ರು. ಓಕೆ. ಆ್ಯಂಡ್ ಬ್ರೆಜಿಲ್ ದೇಶದಲ್ಲಿ ಸುಮಾರು 18,000 ಪ್ರಕರಣಗಳು, ಆ್ಯಂಡ್ ಇಂಡೋನೇಷ್ಯಾದಲ್ಲಿ ಸರಿಸುಮಾರು 11,000 ಕುಷ್ಠರೋಗ ಪ್ರಕರಣಗಳು. ಓಕೆ. ಇವಾಗ ಒಟ್ಟಿನಲ್ಲಿ ಹೇಳೋದಾದ್ರೆ ಕುಷ್ಠರೋಗ ನಿರ್ಮೂಲನೆ ಮಾಡಲಿಕ್ಕೆ ಮಾಧ್ಯಮಗಳಾಗಿರ್ಬೋದು, ಇವಾಗ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಇವುಗಳ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ? ಈಗ ಎಲ್ಲರೂ ಈಗ ಮಕ್ಕಳು ಕೂಡ ಮೊಬೈಲ್ ನೋಡ್ತಾರೆ. ಸೊ ಅವರ ಮೈಂಡ್ಸೆಟ್ ಇದು ಸಾಮಾಜಿಕ ಕಳಂಕ ಆ್ಯಂಡ್ ತಾರತಮ್ಯ, ಡಿಸ್ಕ್ರಿಮಿನೇಷನ್ ಸ್ಟಾಪ್ ಮಾಡಲಿಕ್ಕೆ ಮಾಧ್ಯಮಗಳ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇವತ್ತಿನ ಪ್ರೋಗ್ರಾಮ್ ಕೂಡ TV ಪ್ರೋಗ್ರಾಮ್ ಇದು ಉದ್ದೇಶ. ಓಕೆ. ಇವಾಗ ಒಟ್ಟಿನಲ್ಲಿ ಒಂದು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ, ಕುಷ್ಠರೋಗದಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರೆ. ಅವರಿಗೆ ಒಂದು ವೈದ್ಯರು ಒಳ್ಳೆಯ ರೀತಿಯ ಔಷಧಿ ಆಗಿರ್ಬೋದು, ಚಿಕಿತ್ಸೆಯನ್ನು ನೀಡಿ ಅವರನ್ನು ಗುಣಮುಖರಾಗಿ ಮಾಡ್ತಾರೆ. ಆದರೂ ಅವರಿಗೆ ಮನಸ್ಸಿನಲ್ಲಿ ಏನೋ ಅವರು ಕುಗ್ತಾ ಇರ್ತಾರೆ, ನನಗೆ ಈ ರೀತಿಯಂಥ ಕಾಯಿಲೆ ಬಂದಿತ್ತು, ಮುಂದೆ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಅಂತ. ಇದರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕುಷ್ಠರೋಗವನ್ನು ಗುಣಪಡಿಸಬಹುದು. ಸೊ ರೋಗ ಬಂದ್ರೂ ಕ್ರಮಬದ್ಧವಾಗಿ ಚಿಕಿತ್ಸೆ ತಗೊಂಡ್ರೆ ಮತ್ತೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಓಕೆ. ಅದೇ ಚಿಕಿತ್ಸೆ ಕಂಪ್ಲೀಟ್ ಆದ ಮೇಲೆ ಕೂಡ ವರ್ಷಕ್ಕೊಮ್ಮೆ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡೋದು ಮುಖ್ಯ. ಅಂದರೆ ಅದು ಮಲ್ಟಿಪ್ಲಸ್ 12 ತಿಂಗಳು ಮದ್ದು ತಗೊಂಡಿದ್ರೆ ಪ್ರತಿ ವರ್ಷ ನೆಕ್ಸ್ಟ್ 5 ವರ್ಷ ಅವರು ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಬೇಕು. ಮತ್ತು ಅವರು 6 ತಿಂಗಳ ಮದ್ದು ತಗೊಂಡಿದ್ರೆ ಪ್ರತಿ ವರ್ಷ ಒಂದು 3 ವರ್ಷ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಬೇಕು. ಲೈಕ್ ಹೊಸ ಕಲೆಗಳೇನಾದರೂ ಕಂಡು ಬಂದಲ್ಲಿ ಅದಕ್ಕೆ ಅದು ಸ್ವಲ್ಪ ನಾವು ಜಾಗ್ರತೆ ಇರಬೇಕಾಗ್ತದೆ. ಓಕೆ. ಸಮಾಜದಲ್ಲಿ ಅಂಟಿರುವಂಥ ಇಂಥ ಕುಷ್ಠರೋಗದಂಥ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಿರುವವರು ನಿಮ್ಮಂಥ ಚಿಕಿತ್ಸಾ ತಜ್ಞರು. ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೀವು ಸಹ ಕುಷ್ಠರೋಗದ ಕುರಿತಾಗಿ ಈ ದಿನ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ. ನಮ್ಮ ಜಗತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಕುಷ್ಠರೋಗ ಪರಿಣಾಮವಾಗಿ ಬೀರಿದೆ, ಅದೇ ರೀತಿ ನಮ್ಮ ಭಾರತದಲ್ಲಿ ಆಗಿರ್ಬೋದು ಕುಷ್ಠರೋಗವನ್ನು ನಿವಾರಣೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.